ಅಂಥೇಳಿ ಏನಂತೇಳಿ ವಿಚಾರ ಮಾಡಿದ್ದಾದ್ರೆ ಮುಕ್ತಿ ಸಮಸ್ಯೆ ತೀರ್ತದೆ. ಮುಕ್ತಿಯ ಅನುಭವ, ಮುಕ್ತತೆಯ ಅನುಭವ ಆಗ್ಬೇಕಂದ್ರೆ ಅನ್ಯತಾ ಭಾವದಿಂದ ಏನು ಬಂಧನ ಆಯ್ತಲ್ಲ ಅದನ್ನು ಬಿಡುಗಡೆ ಮಾಡ್ಕೊಳಕ್ಕೆ ಪ್ರಯತ್ನ ಬೇಕಲ್ಲ. ನೀನು ಮುಕ್ತನ ಇದ್ದರೂ ಅನ್ಯಥಾ ಭಾವ ಆಗೈತಿ. ಆ ಅಜ್ಞಾನಕ್ಕೆ ಮುಕ್ತಿ ಹಾಡ್ಬೇಕಾಯ್ತು. ಅದಕ್ಕೆ ಜ್ಞಾನವನ್ನು ಚಿಂತನೆ ಮಾಡು. ಜ್ಞಾನ ಸುಮ್ಮನೆ ಗಳಿಸೋದಿಲ್ಲ, ಮುಕ್ತಿ ಸುಮ್ಮನೆ ಆಗೋದಿಲ್ಲ. ಸಂಸಾರದೊಳಗೆ ಇಷ್ಟೆಲ್ಲ ಪ್ರಯತ್ನ ಮಾಡಿದರೂ ಒಮ್ಮೆ ಅನುಕೂಲ ಆಕೈತಿ, ಒಮ್ಮೆ ಪ್ರತಿಕೂಲ ಆಕೈತಿ. ಇದು ವಿಷಮ ಐತಿ. ಆದರೆ ನೀ ಮುಕ್ತಿ ಸದೇಚ್ಛೆಯಿಂದ ಮಾಡಿದ ಪ್ರಯತ್ನ ಮಾಡಿದ್ರೆ ಸಿದ್ಧಿಸೇತಿರ್ತದೆ, ಅದ್ರಾಗೇನು ಸಮಸ್ಯೆ ಇಲ್ಲ. ಆದರೆ ನೀನು ಪ್ರಯತ್ನ ನಡೆಯುವಲ್ಲ. ಯಾಕೆ ಪ್ರಯತ್ನ ನಡೆಯುವಲ್ಲ ಅಂತ ವಿಚಾರ ಮಾಡು. ಯಾಕೆ ಪ್ರಯತ್ನ ನಡೆಯುವಲ್ಪ? ಈ ಸಂಸಾರದ ಬಗ್ಗೆ ಬಿಟ್ಟು ಇದ್ರ ಬಗ್ಗೆ ಚಿಂತನೆ ಯಾಕೆ ನಡೆಯುವಲ್ದು? ಯಾವಾಗ ನೋಡಿದ್ರು ಕುಂತ್ರ ನಿಂತ್ರ ಅಂಥ ಸಂಘನ ಸಿಗ್ತದೆ ನಮಗೆ. ಸಂಘ ಏನು ಮಾಡ್ತೈತಿ, ನಮ್ಮಲ್ಲಿದ್ದಂಥ ಜನ್ಮ ಜನ್ಮಾಂತರ ಸಂಸ್ಕಾರ ಎದುರಿಸೋದಕ್ಕೆ ಅಳಿಸಿ ಹಾಕಿಬಿಡ್ತೈತಿ. ಉತ್ತಮ ಸಂಘ ಸಿಕ್ಕರೆ ಹೋಗ್ತೈತಿ. ಈ ಸಂಸಾರದ ವಿಷಯಾದಿಗಳ ಚಿಂತನೆ ಮಾಡುವ ಸಂಘ ಸಿಕ್ಕಾಗ ಏನು ಮಾಡ್ತೈತಿ, ಜನ್ಮ ಜನ್ಮಾಂತರ ಉತ್ತಮ ಸಂಸ್ಕಾರ ಎದುರಿಸೋದಕ್ಕೆ ಅಳಿಸಿ ಹಾಕೋತ ಹೋಗ್ತದೆ. ಅದಕ್ಕೆ ಮುಮುಕ್ಷುತ್ವ ಭಾವ ಹುಟ್ಟಿ ಸದ್ಗತಿ ಆಸೆ ಒಳಗೆ ಹುಟ್ಟಬೇಕಂದ್ರೆ ಪುಣ್ಯದ ಬಲ ಜೋರಾಗ. ಪುಣ್ಯದ ಬಲ ಜೋರಾದಾಗ ಭೋಗದ ಇಚ್ಛೆಯಿಂದ ಸಾಕನ್ನೋ ಭಾವ ಬರ್ತೈತಿ. ಮತಿ ಸೂಕ್ಷ್ಮಕತಿ, ಸದ್ವಿಚಾರ ಸಚ್ಚಿಂತನೆಗಳ ಕಡೆ ಮನಸ್ಸು ಹರಿತೈತಿ. ಜನ್ಮ ಜನ್ಮಾಂತರ ಸಂಸ್ಕಾರ ಬಲ ಒಂದು ಕಡೆ ಆದ್ರೆ ಈ ಜನ್ಮದಾಗ ಪ್ರಯತ್ನ ಒಂದು ಕಡೆ. ಶ್ರೀಮಂತಿಗೆ ಐತೆ ಅಂತ ಎಷ್ಟು ದಿನ ಕುತ್ಕೊಂಡು ತಿಂದ ಸಾಲ್ತೈತಿ? ಪ್ರಯತ್ನ ಬೇಕಲ್ಲ, ದುಡಿಮೆ ಬೇಕಲ್ಲ. ಹಂಗೆ ಉತ್ತಮರ ಸಂಘ, ಉತ್ತಮರ ಒಡನಾಟ ಐತೆ ಅಂದರೂ ಸದ್ಯಕ್ಕೆ, ಸದ್ಗುರುನ ಸಾನ್ನಿಧ್ಯನ ಸಿಕ್ಕೈತೆ ಅಂದರೂ ಸದ್ಯಕ್ಕೆ ಪ್ರಯತ್ನ ಇರಲಿಲ್ಲ ಅಂದ್ರೆ ಸಾಧ್ಯ ಫಲ ದೊರೀದಿಲ್ಲ. ಫಲ ದೊರಿಬೇಕಾಗಿತ್ತಂದ್ರೆ ಸದ್ಗುರುನ ಸಂಘಕ್ಕೆ ಬಂದ ಮೇಲೆ ಪ್ರಯತ್ನ ನಡೀತು. ಆ ಪ್ರಯತ್ನದಲ್ಲಿ ಕೊರತೆ ಆಯ್ತು, ಉತ್ತಮ ಅವಕಾಶ ಕೈಲಿ ಯಾರಿದೆ. ಅದನ್ನು ಪ್ರಯತ್ನದಿಂದ ನಾವು ಹಿಡಿದಿಟ್ಕೋಬೇಕು. ಎಷ್ಟು ನೀವು ಸದ್ಬೋಧ ಚಂದ್ರಿಕೆನ ಒಂದು ಗ್ರಂಥವನ್ನು ಓದ್ಕೊಂತ ಹೋದ್ರಿ ಅಂದ್ರೆ ಅದರಲ್ಲಿ ಹೇಳಿದಂಥ ವಿಚಾರಗಳು, ಉತ್ಕಟವಾದ ವಿಚಾರಗಳು ಏನದಾವಲ್ಲ, ಅವನು ಚಿಂತನೆ ಮಾಡಬೇಕನ್ನೋ ಇಚ್ಛೆ ಒಳಗೆ ಹುಟ್ಟಬೇಕು. ಅದ್ರ ಬಗ್ಗೆ ಜಿಜ್ಞಾಸೆ ನಡಿಬೇಕಂತಕ್ಕ ಮನನ ನಡಿಬೇಕು. ಮನನ ನಡಿಲ್ದನ ಆ ಗ್ರಂಥ ತೊಗೊಂಬಂದ್ರಿಪ್ಪ ಇಟ್ಟು ನಿಮ್ಮ ಮನ್ಯಾಗ, ಅವಾಗ ಒಮ್ಮೆ ಓದಿರ್ತೇನೆ, ದಿನ ಒಂದಿಷ್ಟು ಓದ್ತೇನೆ, ಮತ್ತು ಅದನ್ನು ಮರೆತು ಬಿಡ್ತೇನೆ. ಅಂದರೆ ಅದು ಅಂತಃಕರಣವನ್ನು ಸ್ವಚ್ಛ ಮಾಡೋದಿಲ್ಲ. ಮನನ ನಡೆದಾಗ ಅಂತಃಕರಣ ಸ್ವಚ್ಛ ಆಗೋದು. ಯಾಕಂದ್ರೆ ಮನನ ನಡೆದಾಗ ನಿಮ್ಮಲ್ಲಿ ದೋಷಗಳು ಬರೋಂಥ ಶುರು. ಮನನ ನಡಿಲಾರ್ದ ಅಂತಃಕರಣದಲ್ಲಿ ದೋಷಗಳು, ಶ್ರವಣ ಆದ ಕೂಡಲೇ ದೋಷ ಕಾಣೋದಿಲ್ಲ. ಶ್ರವಣ ಆದ ಕೂಡಲೇ ದೋಷ ಕಾಣಕ್ಕೆ ಶುರು ಆಗೋದು. ಅದನ್ನು ಒಳಗೆ ಮನನಕ್ಕೆ ತೊಗೊಂಡಾಗ ದೋಷಗಳು ಕಾಣಕ್ಕೆ ಶುರು ಆಗ್ತವೆ. ಅಂತಃಕರಣದಲ್ಲಿ ದೋಷಗಳೇನಿರ್ತಾವಲ್ಲ, ಅವನು ಶ್ರವಣದ ಬಲದಿಂದನೇ ಅಷ್ಟ ಸಾಧ್ಯಕ್ಕಿಂತ ಕೇಳಿದ ತಕ್ಷಣ ಎಲ್ಲರೂ ಆಗಿಬಿಡ್ತೀವಿ. ಒಳಗೆ ಅಂತಃಕರಣದ ಮನನ ನಡೆದಾಗ ಆವಾಗ ಆ ದೋಷಗಳು ಕಾಣಕ್ಕೆ ಶುರು ಆಗ್ತಾವೆ, ದೋಷಗಳು ನಶಿಸಕ್ಕೆ ಶುರು ಆಗ್ತಾವೆ. ಬರೀ ಕಂಡು ಬಿಡೋದಿಲ್ಲ, ಅಲ್ಲೇ ಮನನ ಹೆಚ್ಚಿಗೆ ನಡೆದಾಗ ದೋಷಗಳು ಕಡಿಮೆ ಹಾಕೊಂಡು ಬರ್ತಾವೆ. ಅದಕ್ಕೆ ನಮಗೆ ಮುಕ್ತಿನ ಆಗಬೇಕಾಗಿತ್ತಂದ್ರೆ ಇಚ್ಛಾ ಇಲ್ಲದೆ ಹೆಂಗೆ ಸಾಧ್ಯ ಐತಿ, ಬಯಕಿಲ್ಲದೆ ಹೆಂಗೆ ಸಾಧ್ಯ ಐತಿ? ಅದಕ್ಕೆ ಉತ್ಕಟವಾದ ಇಚ್ಛೆ, ಬಯಕೆ ಇರಬೇಕು, ಆಸೆ ಇರಬೇಕು. ಯಾವುದು ಮುಕ್ತಿ ಆಸೆ ಒಂದು ಬಯಕೆ ಯಾವುದಿರಬೇಕು? ಸೇವಾ ಸತ್ಕರ್ಮಗಳನ್ನು ಮಾಡಬೇಕು ಅನ್ನೋ ಬಯಕೆ. ಯಾಕಂದ್ರೆ ಅದು ಪುಣ್ಯವನ್ನು ಸಂಗ್ರಹ ಮಾಡ್ತೈತಿ.
ಅದರ ಬಲದಿಂದ ಮುಕ್ತನಾಗಕ್ಕೆ ಅವಕಾಶ ಸಿಗ್ತಾವೆ. ಪುಣ್ಯದ ಸಂಗ್ರಹ ಮತ್ತು ಭೋಗಕ್ಕಲ್ಲ, ಮತ್ತು ಇನ್ನೊಂದಿಷ್ಟು ಸಿರಿ ಸಂಪತ್ತು ಬರಲಿ, ಇನ್ನಷ್ಟು ಆರೋಗ್ಯ ಸಿಗಲಿ, ಇನ್ನಷ್ಟು ಆಯುಷ್ಯ ಹೆಚ್ಚಾಗಲಿ, ಇದಕ್ಕೆ ದಾನ ಧರ್ಮ ಮಾಡೋಂಗಿಲ್ಲ. ಶಿವಾಕ ಸತ್ಕರ್ಮಗಳನ್ನು ಇದ್ರ ಸಂಬಂಧ ಮಾಡೋಂಗಿಲ್ಲ. ಅದರ ಬಲದಿಂದ ಮುಕ್ತಿ ಕಡೆ ಒಲವು ಹೆಚ್ಚಿಗೆ ಆಗಿರ್ಬೇಕು. ಸಜ್ಜನರ ಸಂಘಕ್ಕೆ ಹೋಗುವಂಗಾಗಿರ್ಬೇಕು ಮನಸ್ಸು. ಅದಕ್ಕೆ ಒಂದೇ ಮೆಟ್ಟಿಲಿದ ಸೇವಾ ಸತ್ಕರ್ಮಗಳನ್ನು ಹೇಳಿದ್ರು ಸದ್ಯಕ್ಕೆ ಆ ಸೇವಾ ಸತ್ಕರ್ಮಗಳನ್ನು ಯಾವ ಇಚ್ಛೆಯಿಂದ ಮಾಡ್ತೇವೆ ಅದು ಭಾಳ. ಪುಣ್ಯದ ಸಂಗ್ರಹಕ್ಕಾಗಿ ಸೇವಾ ಸತ್ಕರ್ಮಗಳಿಂದ ಪುಣ್ಯನ ಬರ್ತದೆ, ಪಾಪ ಅಂತ ಬರೋದಿಲ್ಲ. ಆ ಪುಣ್ಯ ಬರುವಾಗೂ ಇಚ್ಛೆ ಯಾವ್ದೈತಿ ನಿನಗೆ? ದೇವ್ರಿಗೆ ಬಿಡ್ಕೊಂತಿ, ನಾನು ಇವತ್ತು ಇದನ್ನು ಕೊಡ್ತೇನೆ, ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ ಅಂತೇಳಿ ಅದ್ರ ಹಿಂದೆ ಇಚ್ಛೆ ಇರ್ತದೆ. ಪ್ರತಿಯೊಂದು ಇಚ್ಛೆ, ನನಗೆ ಮಗುಗೆ ನೌಕರಿ ಸಿಕ್ತ್ರಿ, ಈ ವಾರದ ಊಟದ ನಾನು ಮಾಡಿಕೊಡ್ತೀನಿ. ಖರೆ ಅದ್ರ ಹಿಂದೆ ಇಚ್ಛಾ, ನೀನು ಮುಕ್ತಿ ಇಚ್ಛಾ ಇಲ್ಲ. ಅಲ್ಲೇ ಒಂದು ಏನೋ ಅನುಕೂಲ ಆತಂತ ಮತ್ತೊಂದು ಕೊಟ್ಟೆ ಅಷ್ಟೇ. ಇದರಿಂದ ಮುಕ್ತಿ ಆಕೈತೆ ಅನ್ನೋದ್ರೆ ಮುಕ್ತಿ ಆಗೋದಿಲ್ಲ. ನೀನು ಭೋಗಭಾಗಿಗಳು ಸಿಕ್ಕೋತ ಹೋಗ್ತಾವೆ. ಹೆಂಗೆ ಪುಣ್ಯದ ಬಲ ಜೋರು ಆಕೈತಿ, ಎಲ್ಲ ಭೋಗಭಾಗಿಗಳು ಎದುರ್ಕೊಂತ ಹೋಗ್ತಾವೆ. ಅದು ಒಂದು ದಿನ ಅಡ್ಡ ಆಕೈತಿ. ಭೋಗದಲ್ಲಿ ಮುಳುಗಿದಂಥ ಮನುಷ್ಯ ಸದ್ವಿಚಾರ ಸಚ್ಚಿಂತನೆ ಕಡೆ ಮನಸ್ಸು ಹಾಕಿದ್ರು. ಅದಕ್ಕೆ ಪುಣ್ಯದ ಬಲ ಜೋರಾಗಿ ಎಲ್ಲ ಭೋಗಭಾಗಿಗಳು ಸಿಕ್ಕಾಗೋ ಸದ್ಯಕ್ಕೆ ಸದ್ವಿಚಾರ ಸತ್ಸಂಗದ ಕಡೆ ಒಲವು ಹುಟ್ಟಬೇಕಂದ್ರೆ ಅದಕ್ಕೆ ಜನ್ಮಾಂತರ ಸಂಸ್ಕಾರ ಬೇಕಾಗ್ತೈತೆ. ಅದಕ್ಕೆ ಸಜ್ಜನರ ಸಂಘದೊಳಗೆ ಎದಕ್ಕಿರ ಅಂತಂದ್ರೆ ಆ ಸಂಸ್ಕಾರ ನಿನಗೆ ಎಂಥ ಪರಿಸ್ಥಿತಿ ಒಳಗೆ, ಎಂಥ ಪ್ರಸಂಗದೊಳಗೂ ನಿನ್ನ ದಾರಿ ತಪ್ಪಲ್ಲ ನೋಡ್ಕೊಂಡು. ಸಿರಿ ಸಂಪತ್ತು ಬಂದಾಗ ಮನುಷ್ಯ ದಾರಿ ತಪ್ತಾನ. ಪದವಿ ಪಟ್ಟುಗಳು ಬಂದಾಗ ದಾರಿ ತಪ್ತಾನ. ನೋಡಿರಲ್ಲ ನೀವು ಎಂತೆಂಥ ಪದವಿ ಒಳಗಿದ್ದಾರೆ, ಎಂತೆಂಥ ಕರ್ಮಗಳನ್ನು, ಕೆಟ್ಟ ಹೀನ ಕರ್ಮಗಳನ್ನು ಮಾಡ್ಯಾರ. ಸಿರಿ ಸಂಪತ್ತು ಬಂದಾಗ ಮದ ಏರುತ್ತೆ ಅಂದ್ರೆ ಭಾಷೆ ಬದಲಾಗ್ತೈತಿ, ವಿಚಾರಗಳು ಬದಲಾಗ್ತಾವೆ, ಕರ್ಮಗಳು ಬದಲಾಗ್ತಾವೆ. ಅದಕ್ಕೆ ಇವು ಯಾವುದೂ ಬಂದಾಗೂ ಅತ್ತತ್ತ ಬದಲಾಗದಂಥ ಸ್ಥಿತಿ ಪ್ರಜ್ಞತ್ವ ಸ್ಥಿತಿ ಬರಬೇಕಂದ್ರೆ, ಅದು ಬರಬೇಕಂದ್ರೆ ಸದಾ ಸದ್ವಿಚಾರ ಸಚ್ಚಿಂತನೆ ಮನನ ನಡೀತಾನೆ ಇರ್ತದೆ. ಅರ್ಥಾತ್ ಏನಪ್ಪ ಅಂದ್ರೆ ಒಳಗೆ ಅಂತಃಕರಣದೊಳಗೆ ಯಾವಾಗಲೂ ಈ ತೋರುವ ಜಗವೆಲ್ಲ ವಿಷಮನೆ ಐತಿ, ಈ ಸಂಸಾರ ವಿಷಮ ಐತಿ, ಇದ್ರೊಳಗೆ ಏನು ಸಿಕ್ಕಾವಲ್ಲ ಇವೆಲ್ಲ ಶಾಶ್ವತ ಅಲ್ಲ, ಇವು ಇಂದು ಬರ್ತಾವು ನಾಳೆ ಹೋಗ್ತಾವು. ಇದಕ್ಕೆ ಮಹತ್ವ ಇಲ್ಲ ಅನ್ನುವಂಥ ಸತ್ಯವನ್ನು ಪುನಃ ನೆನಪು ಮಾಡ್ಕೊಂಡಿದ್ದಾದ್ರೆ ಅಹಂಕಾರ ಮಮಕಾರಗಳನ್ನು ಸನಿಹಿಸುವುದು. ಇದು ನೆನಪಿರಲಿಲ್ಲ, ಇದನ್ನು ಮರೆತು ಬಿಟ್ಟಂದ್ರೆ ಮನುಷ್ಯ ಅಹಂಕಾರ ಮಮಕಾರಗಳು ಬಂದು ಆವರಿಸ್ಕೊಂಡ್ಬಿಡ್ತಾವೆ. ಇದನ್ನು ನೆನಪಿಡುವಂಥ ಸತತ ಶ್ರವಣ ಮಾಡಿ ಮನನ ಮಾಡೋದು, ಇದನ್ನು ನೆನಪು ಮಾಡ್ಕೋತ ಇರೋದು. ಯಾಕಂದ್ರೆ ಇವು ಎರಡು ದೋಷವನ್ನು ಸರಳ ತೆಗೆದಾಗ್ತದೆ. ಈ ಸಂಸಾರದಾಗ ಮಮಕಾರ ಹುಟ್ಟುವುದಿಲ್ಲ, ಈ ಸಂಸಾರದಾಗ ಏನು ಪಡೆದಿಲ್ಲ ಅದರಿಂದ ಅಹಂಕಾರನೂ ಹುಟ್ಟುವುದಿಲ್ಲ. ಏನು ಬಂದದ್ದು ಬಾಗಿದೊಳಗೆ ಬಂದದ್ದು ಬಿಟ್ಟಿರ್ತಾರೆ. ಹೋದ್ರು ಹೋಗ್ತಿ, ಬಂದ್ರು ಬಂತಿ. ಇವು ಮಮಕಾರ ಅಹಂಕಾರಗಳ ಬಂಧನಕ್ಕೆ ಕಾರಣ ಆಗಿದೆ. ಮನುಷ್ಯನ ದುಃಖಕ್ಕೆ ಕಾರಣ ಆಗಿದ್ದೀವ. ನಾನು ನಂದು ಅಂತ ಹೆಚ್ಕೊಂಡು ಕುಂತು ಇದು ದುಃಖಕ್ಕೆ ಕಾರಣ ಆಗಿಬಿಡ್ತದೆ. ಅದಕ್ಕೆ ನೀವು ಎಂತೆಂಥ ಕರ್ಮಗಳನ್ನು ಮಾಡಿದರೂ ಅದಕ್ಕೆ ಫಲ ಐತಿ. ನೀ ಮುಕ್ತಿ ಇಚ್ಛಾ ಆಗ್ಬೇಕಂದ್ರೆ ಅದಕ್ಕೊಂದು ಬೇಕಲ್ಲ. ಅದಕ್ಕೆ ಸೇವಾ ಸತ್ಕರ್ಮಗಳು, ಸಜ್ಜನರ ಸಂಘ, ಸತ್ಶ್ರವಣ, ಮನನ, ನಿಧಿಧ್ಯಾಸ, ಮತ್ತೊಂದೇನಿಲ್ಲ. ಇವ ಕರ್ಮಗಳ ಇವನ್ನ ಮಾಡೋದು, ಇವನು ಬಿಟ್ಟು ಬಿಡದ ಮಾಡೋದು. ಅದು ಮಾಡೋದು ಎಂಥ ಕಠಿಣ ಪರಿಸ್ಥಿತಿ ಬಂದಾಗ ಸದ್ಯಕ್ಕೆ ಈ ಸಂಸಾರವನ್ನು ತುಚ್ಛೀಕರಿಸಿ ಇದು ವಿಷಮ ಅಂತ ತಿಳಿದು ಇದರ ಮೋಹದ ಬೆಲೆಯೊಳಗೆ ಬೀಳಲಾರ್ದನ ಅದರ ಕಡೆ ಸತತ ಚಿಂತನೆ ಮಾಡ್ಕೊಂತ ಇರೋದು. ಇವು ಪರೀಕ್ಷೆಗೆ ಎಲ್ಲ ಬರ್ತಾವ. ಯಾರು ಸಾಧನಾ ಪ್ರಯತ್ನ ಮಾಡಿ ಯಾವಾಗ ಗೊತ್ತಾಗತ್ತೆ ನಿಮಗೆ, ಅವಾಗ ಎಂತೆಂಥ ಪರೀಕ್ಷೆಗಳು ಬರ್ತಾವೆ ನೋಡಿ. ಅವನ್ನೆಲ್ಲ ಎದುರಿಸುವಂಥ ಸಾಮರ್ಥ್ಯ ಅಂತ ಕರೆದ ಹುಟ್ಕೋಬೇಕು. ಇವು ಏನು ಬಂದರೂ ಪರೀಕ್ಷೆಗೆ ಬಂದಾವಂತ ತಿಳ್ಕೋಬೇಕು. ಅದಕ್ಕೆ ಜಗತ್ತಿನೊಳಗೆ ಏನು ಬರ್ತದಲ್ಲ
ಇದು ನನ್ನನ್ನು ಪರೀಕ್ಷೆಗೆ ಬಂದದಂತ ತಿಳ್ಕೊಂಡ್ಬಿಟ್ರೆ ಯಾರ ಮೇಲೆ ದ್ವೇಷ ಅಸೂಯೆ ಹುಟ್ಟುವುದು. ದ್ವೇಷ ಅಸೂಯೆಗಳನ್ನು ಕಳ್ಕೊಳ್ಳೋದು ಹೆಂಗೆ, ಇವನ್ ಹೆಂಗೆ ಕಳ್ಕೊಳೋದು? ಅಹಂಕಾರ ಮಮಕಾರ ಹಂಗೆ ಹೋಗ್ತೈತಿ. ದ್ವೇಷ ಅಸೂಯೆಗಳು ಹೆಂಗೆ ಹೋಗ್ತಾವು? ಇವೆಲ್ಲ ನನ್ನ ಪರೀಕ್ಷೆಗೆ ಬಂದಾವು. ಅವ್ರದ್ದೇನು ತಪ್ಪೇ ಇಲ್ಲ. ಜಗತ್ತಿನಾಗ ನನ್ನ ಮೇಲೆ ದ್ವೇಷ ಮಾಡೋದು ತಪ್ಪಿಲ್ಲ, ಅಸೂಯೆ ಪಡೋದು ತಪ್ಪಿಲ್ಲ. ನನ್ನ ಪರೀಕ್ಷೆಗೆ ಇವೆಲ್ಲ ಬಂದು ನಿಂತಾವೆ. ನಾನು ಇದನ್ನು ಸಂಯಮದಿಂದ ಹೆಂಗೆ ಇದನ್ನು ಸಮಾಧಾನದಿಂದ ಸ್ವೀಕಾರ ಮಾಡ್ತೇನೆ, ಅದರ ಮೇಲೆ ನಿಂತ. ಆವಾಗ ದ್ವೇಷಿಸೋನು ನನ್ನವನ, ಅಸೂಯೆ ಪಡೋನು ನನ್ನವನ, ಎಲ್ಲರೂ ನನ್ನವ್ರ. ಇವೆಲ್ಲ ನನ್ನ ಪರೀಕ್ಷೆಗೆ ಬಂದಾರ ಇವರೆಲ್ಲ ಅಂತ ನಿನ್ನಲ್ಲಿ ವಿಚಾರ ಹುಟ್ಟಿದ್ದಾದರೆ ಜಗತ್ತು ಭಾಳ ಸರಳ ಆಗಿರ್ತದೆ. ಈ ರೀತಿ ವಿಚಾರವನ್ನು ನಾವು ಮಾಡ್ಕೊಂಡಿದ್ದಾದ್ರೆ ಈ ಸಾಂಸಾರಿಕ ಜೀವನ ಬಹಳ ಸರಳ ಆಗಿಬಿಡುತ್ತೆ. ಅದಕ್ಕೆ ಈ ಸಂಸಾರ ಮೊದಲು ಪರಮಾರ್ಥವನ್ನು ನೀವು ಸಾಧಿಸ್ಬೇಕಂದ್ರೆ ಸಂಸಾರವನ್ನು ಸರಾಗವಾಗಿ ಮಾಡಬಹುದು. ಅಂದ್ರೆ ಇದ್ರೊಳಗೆ ಯಾವ ಅಡೆತಡೆ ನಡೆಸಿರಬಾರ್ದು. ನೀನು ಏನು ಬಂದಾವಲ್ಲ, ಎಂಥ ಕಠಿಣ ಪರಿಸ್ಥಿತಿಗಳು ಬಂದರು, ಏರಿಳಿತಗಳು ಬಂದರು, ಅದು ಕಠಿಣ ನಡೆಸಿರಬಾರ್ದು. ಅದು ಒಳಗೆ ಚಿಂತೆಗೆ ಹಚ್ಚಿರಬಾರ್ದು. ಮತ್ತು ಶಾಂತವಾಗಿ ಸ್ವೀಕಾರ ಮಾಡುವಂಥ ಸಾಮರ್ಥ್ಯ ನೀನೊಳಗೆ ಬಂದಿರಬೇಕು. ಯಾವಾಗ ಬರ್ತದಪ್ಪ ಇದು? ಯಾವಾಗ ಬರ್ತದೆ ಅಂದ್ರೆ ಈ ಸತ್ಯದ ಕುರಿತು ಸತತ ಚಿಂತನೆ ನಡೆದಾಗ ಒಳಗೆ ಬರ್ತದೆ. ಅದಕ್ಕೆ ಮನನ ಭಾಳ ಮಹತ್ವ. ನಾವು ಶ್ರವಣದಿಂದ ಲೋಕೋತ್ತರ ಸಾಧನ, ಶ್ರವಣ ಮನನಕ್ಕೆ ಹೋಗಬೇಕು. ಶ್ರವಣ ಮನನಕ್ಕೆ ಬೀಜ. ಆದರೆ ನಮ್ಮಲ್ಲಿ ಶ್ರವಣ ಮಾಡಿ ಕೈ ಬಿಟ್ಟು ಮನನ ಮಾಡುವುದು. ಯಾಕೆ ಮಾಡೋದು? ಶ್ರವಣದಲ್ಲೇ ನಮ್ಮಲ್ಲಿ ದೋಷ, ಶ್ರವಣಕ್ಕೆ ದೋಷ. ಶ್ರವಣದಲ್ಲಿ ದೋಷ ಇದ್ದಾಗ ಮನ ನಡೆಸಿಬಿಡುವುದಿಲ್ಲ. ನಾವು ಶ್ರವಣವನ್ನು ಮಾಡುವಾಗ ಮುಕ್ಷತ್ವ ಭಾವದಿಂದ ಮಾಡಬೇಕು. ಮುಕ್ತಿ ಇಚ್ಛೆ ಇಟ್ಕೊಂಡು ಇದ ಜನದಾಗ ನಾನು ಮುಕ್ತನಾಗೇ ತಿಳ್ತೇನೆ, ಕೇಳಿ ತಿಳಿದು ಮತ್ತು ಮುಕ್ತನಾಗೇ ತೀರ್ತೇನೆ, ಕೇಳ್ತೇನೆ ಮತ್ತು ತಿಳಿತೇನೆ. ತಿಳಿದು ಆ ಅನುಭವವನ್ನು ಹೊಂದಿ ನಾನು ಮುಕ್ತನಾಗೇ ತೀರ್ತೇನೆ ಅನ್ನೋ ಒಂದು ಇಚ್ಛಾದಿಂದ ಇದನ್ನು ಪ್ರಯತ್ನ ಮಾಡಿದ್ದಾದರೆ ಆ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗ್ತೈತಿ. ನಮ್ಮದು ಉದ್ದೇಶ ಇಲ್ಲದ ಪ್ರಯತ್ನ ಅಂದರೆ ಯಾವ ಉದ್ದೇಶ ಇರ್ತದೆ ಅದು ಫಲ ಸಿಗ್ತೈತಿ. ಸಂಸಾರ ತಾಪತ್ರಯಗಳು ಬಂದ್ಮೇಲೆ ಸದ್ಗುರುವಿನ ಸಾನ್ನಿಧ್ಯಕ್ಕೆ ಹೋಗೋದು, ಸೇವಾ ಸತ್ಕರ್ಮಗಳನ್ನು ಮಾಡೋದು, ಪೂಜೆ ಪುನಸ್ಕಾರ ಮಾಡೋದು, ಮತ್ತು ಯಾರ್ಯಾರು ಏನೇ ಹೇಳ್ತಾರೆ ಅದು ಕೇಳ್ಕೊತ ಹಂಗೆ ಮಾಡ್ಕೊಂಡು ಹೋಗ್ಬೋದು. ಅದರಿಂದ ಫಲ ಸಿಕ್ತಿ ಇಲ್ಲ, ಏನು ಫಲ ಸಿಕ್ತಿ? ಸಂಸಾರದ ಫಲಗಳು ಸಿಗ್ತಾವೆ. ಆದರೆ ಅದರಿಂದ ಮುಕ್ತಿ ಇಚ್ಛಾ ಹುಟ್ಟಲಿಲ್ಲ. ಮತ್ತೆ ಸಂಸಾರದ ಮೇಲೆ ಒಲ ಹುಡ್ತೀವಿ. ನೋಡಿ, ನಿಮ್ಗೆ ಸಂಸಾರದಲ್ಲಿ ಏನು ತೊಂದರೆಗಳು ಬಂದಾಗ ಆ ತೊಂದರೆಗಳಿಗಿನ್ನ ನಿವಾರಣೆ ಹಾಕಾವ ಇಲ್ಲ ಅಂತಲ್ಲ. ಮತ್ತು ಸಂಸಾರದ ಮೇಲೆ ಮೋಹ ಬೆಳಿತೈತಿ. ಪರಮಾತ್ಮ ಕಡೆ ಮೋಹ ಹುಟ್ಟುದು. ಮತ್ತೆ ತೊಂದರೆ ಕಳೀತೆ, ಮತ್ತೊಂದು ತೊಂದರೆ ಬರೋದು. ಅದ್ರ ಮೋಹ ಮತ್ತೆ ಸಂಸಾರದಲ್ಲಿ ಹೆಚ್ಚಿಗೆ ಹಾಕೋತ ಮಾಡ್ತೀವಿ. ಇವೆಲ್ಲ ತೊಂದರೆಗಳು ಎದಕ್ಕೆ ಬಂದವು? ಪರಮಾತ್ಮ ಕಡೆ ಒಲ ಹುಟ್ಟಲಿ ಅನ್ನೋದಕ್ಕೆ ಬಂದವು. ಸಂಸಾರದೊಳಗೆ ಏನು ಬರ್ತಾವಲ್ಲ ಅಡಚಣೆಗಳು, ಆ ಅಡಚಣೆಗಳೆಲ್ಲ ಪಾರಮಾರ್ಥದ ಕಡೆ ಒಲ ಹುಟ್ಟಲಿ ಅಂತಲೇ ಬಂದಾವ ಅಂತ ತಿಳ್ಕೋಬೇಕು. ಅದು ಹೆಂಗೆ ದೂರ ಆಕತಿ, ಹಿಂಗೆ ಪಾರಮಾರ್ಥ ಕಡೆ ಒಲ ಹೆಚ್ಚಿಗೆ ಹಾಕ್ಕೊಂತ ಹೋಗಿ. ಅದಕ್ಕೆ ಈ ಸಂಸಾರ ಅನ್ನೋದು ವಿಷಮ ಸಾಗರ ಇದ್ರೂ ಸದ್ಯಕ್ಕೆ ಇದು ಅಧ್ಯಾತ್ಮದ ಬೀಜ ಆಕತಿ. ಇದರೊಳಗೆ ದೋಷಗಳ ಕಾಣಕತ್ತಾಗಿ ಇದರೊಳಗೆ ಯಾರು ದುಃಖಿ ಅಂತ ತಿಳಿತಾರೆ, ದುಃಖ ಇದರೊಳಗಿಂದ ದುಃಖ ಐತಿ ಅಂತ ತಿಳಿತಾನ, ಅವನಿಗೆ ಮುಂದೆ ಪಾರಮಾರ್ಥ. ಸಂಸಾರನ ಸುಖಮಯ ಅಂತ ತಿಳಿದವ ಪಾರಮಾರ್ಥ ತಗೋಬೇಕು. ಸಂಸಾರನ ಸುಖಮಯ ಅಂತ ತಿಳಿದವ, ಅದಕ್ಕೆ ಮುಕ್ತಿಗೆ ಬೀಜ ಯಾವುದಂದ್ರೆ ದುಃಖನ. ದುಃಖ ಇದ್ದಾಗ ಮುಕ್ತಿ ಆಸೆ, ಸುಖ ಪಡಿಬೇಕು ಅನ್ನೋ ಇಚ್ಛಾನ ಮುಕ್ತಿ. ದುಃಖದಿಂದ ಬಿಡುಗಡೆ ಆಗ್ಬೇಕು ಅನ್ನೋದು ಮುಕ್ತಿ. ದುಃಖನೇ ಇಲ್ಲಾಂದ್ರೆ ಎದಕ್ಕೆ ಮುಕ್ತಿ? ಅಜ್ಞಾನವಶಾತ್ ದುಃಖ ಐತಿ, ಅಜ್ಞಾನವಶಾತ್ ದುಃಖ ಐತಿ. ಆ ದುಃಖನ ಬಂಧನಕ್ಕೆ ಕಾರಣ ಆಗೈತಿ. ಆ ದುಃಖನ ನಿನ್ನನ್ನು ಮತ್ತಿಟ್ಟ ಈ ಸಂಸಾರದೊಳಗೆ ಎಳ್ಕೊಂಡು ಹೋಗಿ ನಿನ್ನನ್ನು ಅತ್ಯಂತ
ಭ್ರಮ ನಿರಸನಾಗಿ ಮಾಡ್ಕೊಂತ ಹೋಗ್ತದೆ. ಆ ದುಃಖದಿಂದ ಬಿಡುಗಡೆ ಆಗಬೇಕು ಅನ್ನೋದು ಭುಕ್ತಿ. ದುಃಖ ಇಲ್ಲ, ಮುಕ್ತಿ ಆಸೆನೇ ಇಲ್ಲ. ಅದಕ್ಕೆ ಈ ಸಂಸಾರದೊಳಗೆ ಏನು ತಾಪತ್ರಯಗಳು ಬರ್ತಾವಲ್ಲ, ತೊಂದರೆಗಳು ಬರ್ತಾವಲ್ಲ, ಅವೆಲ್ಲ ಮುಕ್ತಿಗೆ ಸೋಪಾನ. ಈ ಅರ್ಥದೊಳಗೆ ಇದನ್ನು ಅರ್ಥಾನುಸಂಧಾನ ಮಾಡ್ಕೊಂಡು ಈ ಸಂಸಾರವನ್ನು ನೋಡಿದ್ದಾದರೆ ಸಂಸಾರಿಗೆ ಮುಕ್ತಿ ಮಾರ್ಗ ಭಾಳ ಸರಳ ಆಗಿದೆ. ನಾವು ಈ ಸಂಸಾರದೊಳಗಿದ್ದಾಗ ತಾತ್ಪೂರ್ತಿಕ ಪರಿಹಾರವನ್ನು ಅಷ್ಟೇ ಹುಡುಕೋತೀವಿ. ಏನು ಒಂದು ಬಂತೆ ಅದಕ್ಕೆ ಪರಿಹಾರ ಹುಡ್ಕೊಂಡು ಮತ್ತೆ ಬರ್ತೈತಿ. ಹೆಂಗಿದ್ರೊಳಗೆ ಮೋಹ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತೈತಿ. ಒಂದು ಕಷ್ಟ ಕಳ್ಕೊಂಡ ಮತ್ತೆ ಸಂಸಾರ ಮೇಲೆ ಮೋಹ ಹುಡ್ಕೊಂತಿ, ಮತ್ತೆ ಕಷ್ಟ ಕಳ್ಕೊಂಡ ಮತ್ತಟ ಮೋಹ ಹೆಚ್ಚಿಗೆ ಹಾಕ್ಕೊಂತಿ. ಮೋಹ ಹೆಚ್ಚಿಗೆ ಹಾಕೊಂಡು ಗಟ್ಟಿ ಹಾಕ್ಕೊಂಡು ಸಂಸಾರ ಇಷ್ಟು ಆವರ್ಸ್ಕೊಂಡು ಬಿಡ್ತೈತಲ್ಲ, ಆವಾಗ ಸಂಸಾರದೊಳಗೆ ಸೇರ್ಕೊಂಡ ಮೇಲೆ ದುಃಖದ ಸಾಗರ ಆಗಿಬಿಡ್ತೈತಿ. ಶರೀರ ಕೆಡ್ತೈತಿ, ಇಂದ್ರಿಯಗಳು ಕೆಡ್ತಾವು, ನೀನೇನು ಅನ್ಕೊಂಡಿರ್ತೀಯಲ್ಲ ಎಲ್ಲ ತದ್ವಿರುದ್ಧ ಆಕ್ಕಾವು. ಮ್ಯಾಗಿನ ಕೆಳಗಿನ ಮ್ಯಾಗ ಒಂದಕ್ಕೊಂದು ವಿರುದ್ಧ ಆಕ್ಕಾವು. ಅವಾಗ ಅನಿಸ್ತೈತಿ ಈ ಸಂಸಾರ ವಿಷಮ ಆಗೈತಿ ಅಂತ ಅನಿಸಿದ್ರೆ ಅವಾಗ ಯಾವ ಸಾಥ್ ಕೊಡುವಂಥ ಇರೋದಿಲ್ಲ. ಅರ್ಥಾತ್ ಏನಪ್ಪ ಅಂದ್ರೆ, ಅಂತಃಕರಣದಲ್ಲಿ ಚಿಂತನೆ ಮಾಡಬೇಕಂದ್ರೆ ಶರೀರ ಸದೃಢ ಇರಬೇಕು. ಅವಾಗ ಸದೃಢ ಇದ್ದಂಥ ಶರೀರದೊಳಗೆ ಬೋಧನೆ ಇದ್ದಂಥ ಕೇಳಬೇಕಂದ್ರೆ ಅಲ್ಲಿ ಕಿವಿ ಕೇಳ್ತಿರ್ಬೇಕು. ಕಿವಿನ ಕೇಳ್ತಿರ್ಲಿಲ್ಲ ಅಂದರೆ ಶ್ರವಣ ಕೇಳೋದಿಲ್ಲ. ಶ್ರವಣ ಇಲ್ಲ ಅಂದ್ರೆ ಮನನ್ನು ನೀಡಿದಿಲ್ಲ. ಜೀವನ ಪರ್ಯಂತ ಏನು ಕಿವಿ ಕೇಳಾಗ ಏನು ಶ್ರವಣ ಮಾಡಿದ್ದೀನಿ ನೀನು? ಕಿವಿ ಕೇಳುವಾಗ ಸತ್ಶ್ರವಣವನ್ನು ಮಾಡಿದೆ ಅಂದರೆ ಕಿವಿ ಬಂದಾದಾಗ ಒಳಗಿನ ಅಂತಃಕರಣದೊಳಗೆ ಚಿಂತನೆ ನಡೀತಿತ್ತು. ಅಲ್ಲಿ ನಾದ ಮುಳುಗ್ತಿರ್ತೈತಿ, ಅದು ಚಿಂತನೆ ನಡೀತಿರ್ತೈತಿ, ಅದಕ್ಕೆ ಕೇಳ್ತಿರ್ತೈತಿ. ಈ ಕಿವಿ ಬೇಕಾಗಿಲ್ಲ ಅವಾಗ. ಅದಕ್ಕೆ ಈ ಕಿವಿ ಕೇಳುವಾಗ ಏನು ಮಾಡಬೇಕು? ಸತ್ಶ್ರವಣವನ್ನು ಮಾಡಬೇಕು. ಈ ಶ್ರವಣವನ್ನು ನೀವು ಮಾಡ್ಕೊಂತ ಹೋದೆ ಅಂದ್ರೆ ಅದು ಈ ಕಿವಿ ಹೊರಗಿನ ಕಿವಿ ಬಂದಾದಾಗ ಒಳಗೆ ಕೇಳಿಸ್ತದೆ. ಓ, ಇಂಥ ವಿಚಾರ ಹಿಂಗೆ ಹೇಳಿತ್ತು, ಇಂಥ ವಿಚಾರ ಹಿಂಗೆ ಬಂದಿತ್ತು, ಇದರೊಳಗೆ ಓದಿದ ಜ್ಞಾನ ಅದು ಮನನಕ್ಕೆ ಶುರು ಆಯಿತು. ಕಷ್ಟಗಳು ಬಂದಾಗ ಅದು ಮನನಕ್ಕೆ ಹಚ್ಚುತ್ತೆ. ಅದಕ್ಕೆ ಶ್ರವಣವನ್ನು ಲಕ್ಷ ಕೋಟ ಚಾತು ತುಪ್ಪಕ್ಕೆ ಶ್ರದ್ಧಾದಿಂದ ಮಾಡು. ಶ್ರದ್ಧಾದಿಂದ ಮಾಡಿದ್ದಾದ್ರೆ ಅದು ನಿನ್ನ ಮನನಕ್ಕೆ ಹಚ್ಚುತ್ತೆ. ನಿನಗೆ ಯಾವಾಗ ಉಪಯೋಗ ಬರ್ತದೆ ಅದು ಬರೋದಿಲ್ಲ ಅಂತಲ್ಲ, ಅದು ಕೂಡಿಟ್ಟು ನಿಧಿ. ಅದು ಅಂತಃಕರಣ ಪೂರ್ಣ ಸತ್ಶ್ರವಣವನ್ನು ತುಂಬಿಕೊಂಡಿದ್ದಾದರೆ ನಿನ್ನ ಜೀವನದಲ್ಲಿ ಉಪಯೋಗ ಬರ್ತದೆ. ಅದು ದನಕನಕಾದಿಗಳ ಉಪಯೋಗಕ್ಕೆ ಬರಲಿಕ್ಕಿಲ್ಲ, ಮಕ್ಕಳು ಮಡಿದಿ ಉಪಯೋಗಕ್ಕೆ ಬರಲಿಕ್ಕಿಲ್ಲ. ಆ ಶ್ರವಣ ಉಪಯೋಗ ಬರ್ತದೆ. ನಿನ್ನ ದುಃಖಕ್ಕೆ ಪರಿಹಾರ ಕೊಡೋದು ಅದೊಂದೇ. ಅದಕ್ಕೆ ಶ್ರವಣವನ್ನು ಅತ್ಯಂತ ಭಕ್ತಿಭಾವದಿಂದ, ಶ್ರದ್ಧಾದಿಂದ, ಅಚರವಾದ ನಂಬಿಕೆಯಿಂದ ಶ್ರವಣವನ್ನು ಮಾಡಿ. ಆ ಶ್ರವಣವನ್ನು ಮಾಡಿ ಮನನಕ್ಕೆ ಪ್ರಯತ್ನ ಮಾಡಿ. ಸಂಸಾರದೊಳಗೆ ಎಲ್ಲ ಇದ್ರೂ ಸದ್ಯಕ್ಕೆ ಇದಕ್ಕಾಗಿ ಸಮಯ ಮೀಸಲಿಡಬೇಕು. ನಾವು ಇದಕ್ಕೆ ಸಮಯ ಮೀಸಲಿಡೋದೇ ಇಲ್ಲ. ಒಂದು ತಾಸು ಶ್ರವಣ ಮಾಡಿದ್ವಿ, ಮುಗೀತಿ. ಬ್ರಾಹ್ಮಿ ಮುಹೂರ್ತದೊಳಗೆ ಹೇಳ್ಬೇಕು, ಎದ್ದು ಈ ಶ್ರವಣ ಮಾಡ್ಕೋದನ್ನು ನೆನಪು ಮಾಡ್ಕೋ ಪ್ರಯತ್ನ ಮಾಡಬೇಕು. ಆಮೇಲೆ ನಿಧಾನವಾಗಿ ಅಂತಃಕರಣಕ್ಕೆ ಇಳಿಬೇಕು. ಅಂತಃಕರಣದಲ್ಲಿದ್ದಂಥ ದೋಷಗಳನ್ನು ವಿಚಾರದಿಂದ ಸ್ವಚ್ಛ ಮಾಡೋಕ್ಕೆ ಪ್ರಯತ್ನ ಮಾಡು. ನೀನು ಮೊದಲ ಶ್ರವಣದಿಂದ ಆದಂಥ ವಿಚಾರಗಳನ್ನು ಮೆಲುಕು ಹಾಕುವಂತ ಹೋದಾಗ ನಿಧಾನವಾಗಿ ನೀನು ಅಂತಃಕರಣದಲ್ಲಿದ್ದ ದೋಷಗಳನ್ನು ನೀನು ಕಾಣಕ್ಕೆ ಶುರು ಆಗ್ತವೆ. ಮನನ ಮಾಡಕ್ಕಾಗ ಅಂತಃಕರಣದಲ್ಲಿದ್ದಂಥ ದೋಷಗಳು ಕಾಣಕ್ಕೆ ಶುರು ಆದವು ಅಂದ್ರೆ ಒಂದು ಹಂತ ದಾಟಿದೆ ಅಂತ ತಿಳ್ಕೊ. ದೋಷಗಳು ಕಂಡ್ರೆ ಅದಕ್ಕೆ ಪರಿಹಾರ ಕಾಣಕ್ಕೆ ಬರ್ತದೆ. ಆ ದೋಷಗಳಿಗೆ ಮೂಲ ಕಾರಣವನ್ನು ಶ್ರವಣದ ಬಲದಿಂದ ಅದಕ್ಕೆ ಪರಿಹಾರವನ್ನು ಹುಡುಕು. ಸಂಶಯಗಳ ಹುಟ್ಟಾವ ಅವಾಗ, ವಿಪರೀತ ಭಾವಗಳು, ಸಂಬದ್ಧ ಭಾವಗಳು ಎಲ್ಲ ಕಾಡಕ್ಕೆ ಶುರು ಆಗ್ತಾವ. ಇದು ಆ ಗ್ರಂಥದೊಳಗೆ ಹಿಂಗೆ ಹೇಳ್ತಿ, ಈ ಗ್ರಂಥದೊಳಗೆ ಹಿಂಗೆ ಹೇಳ್ತಿ, ನನಗೆ ಹಿಂಗೆ ಅನಿಸ್ತತಿ, ಯಾವುದು ಕರೆ ಇದ್ರೊಳಗೆ ಸಂಶಯಗಳು ಅವಾಗ ಬರ್ತಾವೆ. ನಾವು ಅದನ್ನು ವಿಚಾರವನ್ನು ಮಂಥನ ಮಾಡಲಿಲ್ಲ ಅಂದರೆ ಸಂಶಯಗಳು ಹುಟ್ಟೋದಿಲ್ಲ. ಅರ್ಥಾತ್ ಏನಪ್ಪ ಅಂದ್ರೆ ನಮ್ಮ ಅಭ್ಯಾಸ ಸರಿಯಾಗಿಲ್ಲ. ಸರಿಯಾಗಾದಾಗ ಪ್ರಶ್ನೆಗಳು ಹುಟ್ಟುತ್ತವೆ ಒಳಗೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತ ಹೋದಿವಿ ಅಂದರೆ
ಅದು ನಮ್ಮ ದೋಷವನ್ನು ಪರಿಹಾರ ಮಾಡ್ತದೆ. ಆ ದೋಷ ಪರಿಹಾರ ಆಯ್ತಂದ್ರೆ ಮತ್ತೆ ಮನದಲ್ಲಿ ಇನ್ನೊಮ್ಮೆ ಆ ದೋಷ ಹುಟ್ಟುವುದಿಲ್ಲ. ದೋಷಗಳು ಮತ್ತೆ ಪುನಃ ಪುನಃ ಯಾಕೆ ಇಡ್ಸಕತ್ತಾವ ಜೀವನದೊಳಗೆ? ಯಾಕಂದ್ರೆ ನಾವು ಅದಕ್ಕೆ ಪರಿಹಾರ ಕಂಡುಕೊಂಡಿಲ್ಲ. ಪರಿಹಾರವನ್ನು ನಾವು ಕಂಡುಕೊಂಡಿದ್ದಾದ್ರೆ ಮತ್ತು ಆ ದೋಷಗಳಿಗೆ ಮತ್ತೊಮ್ಮೆ ಆಗ್ತಿರ್ಲಿಲ್ಲ. ಹೊರಗಿನ ಜಗತ್ತಿನಾಗ ವಿಪರೀತಗಳ ಏರುಪೇರುಗಳಾಗೋದ ಅದರ ಅಂತಃಕರಣಗಳ ದೋಷಗಳು ಹುಟ್ಟಿದ್ವಲ್ಲ, ಆ ದೋಷಗಳಿಗೆ ಪರಿಹಾರ ನಿನಗೆ ಸಿಗಲೇಬೇಕಾಗಿತ್ತಂದ್ರೆ ಅಂತಃಕರಣದೊಳಗೆ ಮನನ ಮಾಡಲೇಬೇಕು. ವಿಷಯಾದಿಗಳಲ್ಲಿ ಏರುಪೇರುಗಳಾಗೋದ, ಸಂಸಾರದಲ್ಲಿ ಬದಲಾವಣೆಗಳಾಗೋದ, ಆದರೆ ಆ ದೋಷ ಪುನಃ ಪುನಃ ಆಗಬಾರ್ದು. ಅಂತಃಕರಣದೊಳಗೆ ಅದರಿಂದ ದುಃಖ ಪುನಃ ಪುನಃ ಹುಟ್ಟಬಾರ್ದು. ಒಮ್ಮೆ ಹುಟ್ಟಿದಂಥ ದುಃಖವನ್ನು ವಿಚಾರದಿಂದ ನಿಗ್ರಹ ಮಾಡಿದ್ದಾದರೆ, ತೆಗೆದು ಹಾಕಿದ್ದಾದರೆ ಮತ್ತೊಮ್ಮೆ ಆ ದುಃಖ ಒಳಗೆ ಬಂದಿರಬಾರ್ದು. ಯಾವಾಗ ಬರ್ತೈತೆ ಅಂದ್ರೆ ಮೋಹ ಹಳದಾಗ ಬರ್ತೈತಿ. ಮೋಹ ಯಾವಾಗ ಹಿಡಿತೈತಿ? ವಿಚಾರದಿಂದ, ವಿವೇಕದಿಂದ ಇದನ್ನು ಜಗತ್ತನ್ನು ನೋಡಿದಾಗ, ಈ ಶರೀರವನ್ನು ನೋಡಿದಾಗ, ಈ ಸಂಸಾರವನ್ನು ನೋಡಿದಾಗ, ಈ ಸಂಸಾರ ಹೆಂಗೈತೆ ಅನ್ನೋದು ಅವಾಗ ಗೊತ್ತಾಗತ್ತೆ. ಹೀನ ಸಂಸಾರವಿದು ಕನಸಂದರಿ ಅಂತ ಹೇಳ್ತಾರಲ್ಲ, ವಿಷಮ ಸಂಸಾರವಿದು ಕನಸಂದರಿ ಅಂತ ಹೇಳ್ತಾರಲ್ಲ, ಹಂಗೆ ಇದು ಸಂಸಾರ ವಿಷಮ ಐತೆ ಅನ್ನೋದು ಯಾವಾಗ ಗೊತ್ತಾಗತ್ತಿ? ವಿವೇಕದ ಕಣ್ಣು ತೆರೆದ ಮೇಲೆ ಗೊತ್ತಾಗತ್ತೆ. ಅಲ್ಲಿ ಮಟ್ಟ ಗೊತ್ತಾಗೋದಿಲ್ಲ. ಇದು ಹೆಂಗಾರ ಮಾಡಿ ಶುದ್ಧ ಮಾಡ್ಬೋದು ಅನ್ನೋ ಪ್ರಯತ್ನ ಮಾಡ್ತಾನೆ ಮನುಷ್ಯ. ನೋಡಿರ್ಬೇಕಾದ್ರೆ ಸದೃಢ ಶರೀರ ಇದ್ದಾಗ ಮನುಷ್ಯನಿಗೆ ನಿನಗೊಂದು ದಿನ ಸಾವು ಬರ್ತದಂತ ಯಾರು ವಿಚಾರ ಮಾಡೋದು. ಈ ಶರೀರ ಒಂದು ದಿನ ಕೆಡ್ತದಂತ ಯಾರು ವಿಚಾರ ಮಾಡೋದು. ಇದ್ರ ಸದುಪಯೋಗ ಹೆಂಗೆ ಮಾಡ್ಕೋಬೇಕು? ಇವತ್ತಿನ ದಿನ ನಾಳೆಗೆ ಬರೋದಿಲ್ಲ, ಈ ಕ್ಷಣ ನಾಳೆಗೆ ಬರೋದಿಲ್ಲ. ಇದಕ್ಕೆ ಆಯುಷ್ಯ ನೀವು ಇಷ್ಟು ದಿನಾನ ಬದುಕ್ತಂತ ಆಗಿಬಿಟ್ಟೆ, ಫಿಕ್ಸ್ ಆಗಿಬಿಟ್ಟೆ. ಇಷ್ಟು ದಿನದೊಳಗೆ ನೀ ದಿನವನ್ನು ಹೆಂಗೆ ಕಳೆದಿ? ಇದನ್ನು ಕಳೆದಂಥ ದಿನ ಮತ್ತೊಳ್ಳೆ ಒಂದು ದಿನ ಕಡಿಮೆ ಆಯ್ತು ನಿಂದ. ಇದನ್ನು ಹೆಂಗೆ ಕಳೆದಿ? ವಿಚಾರ ಇಲ್ಲ. ಈ ವಿಚಾರವನ್ನು ನೀ ಮಾಡಿದ್ದಾದ್ರೆ, ನೀ ಬರೀ ವಿಚಾರಗಳನ್ನು ಎದಕ್ಕೆ ಮಾಡ್ಕೊತ ದಿನಗಳ ಕಳಿತೀವಿ? ಸಿರಿ ಸಂಪತ್ತಿಗಾಗಿ, ಪದವಿ ಪಟ್ಟುಗಳಿಗಾಗಿ, ಜಗತ್ತಿನ ವಿಷಯಗಳನ್ನು ಸಂಗ್ರಹಕ್ಕಾಗಿ ಸಮಯ ಕಳೆಯಾಕತ್ತೀನಿ ನೀನು. ಇದನ್ನೆಲ್ಲ ನೆನೆದವ್ರು ಅಂದ್ರೆ ಎಂಥ ಮಾನವ ಜನ, ಏನು ಹಿಡಿಸಿ ಬಿಟ್ಟಿರಪ್ಪ, ಏನು ಕೊಟ್ಟರು ಬಂದಿತ್ತಪ್ಪ, ಇದನ್ನೆಲ್ಲ ವಿಚಾರ ಮಾಡಿ ನೋಡಿ ಅವ್ರು ಅಂದಿದ್ದು. ಇದನ್ನು ಹೆಂಗೆ ಉಪಯೋಗ ಮಾಡ್ಕೊಳಕತ್ತಿ ನೀನು? ಸಿರಿ ಸಂಪತ್ತು ಗಳಿಸಕ್ಕೆ ಉಪಯೋಗ ಮಾಡ್ಕೊಳಕತ್ತಿ, ಪದವಿ ಪಟ್ಟ ಗಳಿಸಕ್ಕೆ ಉಪಯೋಗ ಮಾಡ್ಕೊಳಕತ್ತಿ, ಮತ್ತೊಂದು ಉಪಯೋಗ ಮಾಡ್ಕತ್ತಿ. ಇವೆಲ್ಲ ಅದಾವಲ್ಲ, ವ್ಯರ್ಥನ ಇವೆಲ್ಲ. ನೀನು ಎಂಥ ಪದವಿ ಪಡೆದ್ರು ಇಲ್ಲೇ ಬಿಡುವುದ. ನೀನು ಎಷ್ಟರ ಸಿರಿ ಸಂಪತ್ತು ಗಳಿಸು ಇಲ್ಲೇ ಉಳಿದ. ನೀನು ಏನು ಪಡೆದಿ ಅಲ್ಲಿ ಜಗತ್ತಿನೊಳಗೆ ಅದ್ಯಾವುದೂ ನೀನು ಬೆನ್ನಕ್ಕೆ ಬರುವಂಥದ್ದಲ್ಲ. ಅಷ್ಟೇ ಅಲ್ಲ, ಆದರೆ ಯಾವುದರಿಂದನೂ ಸುಖಿ ಶಾಂತಿ ಅನ್ನೋದು ಸುಖಿ ಆಗಕ್ಕೆ ಸಾಧ್ಯ ಇಲ್ಲ. ಶಾಂತಿ ನೀನೊಳಗೆ ಬರೋದು. ಅದಕ್ಕೆ ಇದ್ರ ಮೇಲೆ ನೀನು ಏನು ಪ್ರಯತ್ನ ಮಾಡ್ಕೊತ ಕೂತಿಲ್ಲ, ಇವೆಲ್ಲ ವ್ಯರ್ಥನ. ನಾ ದಿನ ಆದಾಗ ಅದನ್ನು ಮಾಡಿದ್ರಿ, ಇದನ್ನು ಮಾಡಿದ್ರಿ, ಏನು ಮಾಡಿದ್ರಿ, ಅದ್ರ ಫಲ ಏನು ನೋಡು. ನೀನು ಮಾಡಿದಂಥ ಎಲ್ಲ ಕರ್ಮಗಳು ಏನದಾವಲ್ಲ ವ್ಯರ್ಥನ ಅದಾವ. ಆದರೆ ನಿನಗೆ ವಿಚಾರಣೆ ಬರವಲ್ದಿತ್ತು. ನನ್ನ ಕರ್ಮಗಳೆಲ್ಲ ವ್ಯರ್ಥನ ಅದಾವಲ್ಪ. ಮತ್ತು ಈ ಶರೀರದ ಉಪಯೋಗ ಏನಾಯಿತು? ಉಂಡೆ, ಉಟ್ಟೆ, ತೊಟ್ಟೆ, ಮುಟ್ಟೆ, ಮೂಸಿದೆ, ಬರೀ ಇಂದ್ರಿಯಗಳ ಒಡನಾಟ ಭೋಗ ನಡೀತು. ಹೊರತಾಗಿ ಆ ವಿಷಯಗಳ ಸಂಗ್ರಹಕ್ಕೆ ಪ್ರಯತ್ನ ಮಾಡಿದ್ವಿ, ವಿಷಯ ಸಂಗ್ರಹ ಮಾಡಿದ್ವಿ, ಮತ್ತು ಭೋಗ ನಡೀತು. ಎಂದಿನಂತೆ ಬರೀ ಇದೇ ನೀಡೋದಕ್ಕೆ ಹೊರತಾಗಿ ಇದರಿಂದ ಹೊರಗೆ ನೀ ಏನಾರು ಮಾಡಿ ನಾನು ಇಷ್ಟು ದಿನ ಸಂಸಾರದೊಳಗೆ. ಇದು ವಿದ್ಯಾವಂತಗೂ ಅಷ್ಟೇ ಐತಿ, ಅವಿದ್ಯಾವಂತಗೂ ಅಷ್ಟೇ ಐತಿ ಜಗತ್ತಿನಾಗಿದೆ. ಭಾಳ ಓದಿದ್ದಾರೆ ಬದಲೈತೆ ಅಂತ ತಿಳ್ಕೊಬೇಡ್ರಿ. ಭಾಳ ರೊಕ್ಕ ಗಳಿಸಿರ್ಬೇಕು. ಭಾಳ ಅಂದರೆ ದೊಡ್ಡ ಪದವಿ ಪಡೆದಿರ್ಬೇಕು, ಜಗತ್ತಿನ ಪದವಿ. ಅದನ್ನು ಬಿಟ್ಟು ಬೇರೆ ಏನಿಲ್ಲ. ಅವಿದ್ಯಾವಂತದ್ದು ಅಷ್ಟೇ, ಶ್ರೀಮಂತದ್ದು ಅಷ್ಟೇ, ಬಡವಂದು ಅಷ್ಟೇ.
ಎಲ್ಲಾರ್ದು ಅಷ್ಟೇ ಐತಿದ್ದು ಲೆಕ್ಕ. ಒಂದಿಷ್ಟು ಭಾಳ ಹೆಚ್ಚು ಕಡಿಮೆ ಇದ್ರಾಗ ಕೂಡುದು ಕಳಿಸೋದು ಹೆಚ್ಚು ಕಡಿಮೆ ಆಗಿರ್ಬೇಕಷ್ಟೇ. ಆದ್ರೆ ಇದನ್ನ ಬಿಟ್ಟು ಬೇರೆ ಯಾರು ಏನು ಮಾಡೋಕ್ಕಿಲ್ಲ. ಮಾಡಿದಾರಂದ್ರೆ ಶಿವಾನಂದ ಅಂತಾರೆ, ಅವ್ರು ಇದನ್ನು ಮಾಡಕ್ಕೆ ಹೋಗಲಿಲ್ಲ. ಇದು ನಡೀತು ಅಷ್ಟೇ. ಶರೀರ ಬಂದಮೇಲೆ ಉಣ್ಣುದು ಉಡುದು ತೊಡುದು ಇದ್ರದ್ದು ಏಟು ನಡೀತಿತ್ತು ಅಷ್ಟು ನಡೀತಿತ್ತು ಪ್ರಾರಬ್ಧ ಕರ್ಮ. ಆದರೆ ಇದಕ್ಕಾಗಿ ಅವ್ರು ಬೆನ್ನ ಹತ್ತಲಿಲ್ಲ, ಇದನ್ನು ಮಾಡ್ಕೊಂತ ಜೀವನ ಕಳೀಲಿಲ್ಲ. ಶಿವಾನಂದ ಗೌಡ್ಕಿ ಮಾಡಿದರು, ಮಾಸ್ತರ್ಕಿ ಮಾಡಿದರು. ಮಾಸ್ತರ್ ಆದರೆ ಗೌಡ್ರಾದ್ರು, ಊರಿಗೆ ಗೌಡ್ಕಿ ಮಾಡಿದ್ರು, ಮಾಸ್ತರ್ಕಿ ಮಾಡಿದ್ರು, ಈತ ಇರಲಿಲ್ಲ. ಅದು ಹಂಗೆ ಬಂದತಿ ಕರ್ಮ. ಅದು ಶರೀರ ಜೋಡಿ ಬಂದತಿ, ಏನೇನು ಮಾಡ್ಬೇಕು ಮಾಡಾಕತ್ತತಿ. ಅದ್ರ ಮುಖ್ಯ ಕೆಲಸ ಏನೈತೆ ಅನ್ನೋದು ಗೊತ್ತಿತ್ತು. ಬ್ರಾಹ್ಮಿ ಮರುತ್ತದೆ ಹೇಳ್ತಿದ್ರು, ಊಟದ ಮೇಲೆ ಹೋಗಿ ಅನುಷ್ಠಾನಕ್ಕೆ ಕುಂದಿರ್ತಿದ್ರು. ಭಾಳ ಮಂದಿಗೆ ಗೊತ್ತಿಲ್ಲ. ಅಪ್ಪವರು ಬೆಳಗ್ಗೆ 3 ಗಂಟೆ 2:30 3 ಗಂಟೆ ಊಟದ ಮೇಲೆ ಇರ್ತಿದ್ರು. ಆ ಗುಡ್ಡದ ಮೇಲೆ ಹೋಗಿ ಬರ್ಬೇಕಂದ್ರೆ 6 ಗಂಟೆ ಅಂದ್ರೆ ಮತ್ತೆ ಹೊಳ್ಳಿ ಊರ ಚುಮ್ ಬೆಳಕಾಗ್ತಾ ಮತ್ತೆ ಇರಬೇಕು. ಅಂದ್ರೆ ಜನ್ಮಾಂತರ ಸಾಧನ. ಅವರು ಧರ್ಮ ಗ್ರಂಥಗಳನ್ನು ಎಲ್ಲದ ಸಾರವನ್ನು ವಿಶ್ಲೇಷಣೆ ಮಾಡೋದು ನೋಡಿದರೆ ಇವ್ರು ಯಾವಾಗ ಓದಿದ್ದಾರೆ ಅನ್ಬೇಕು. ಇವ್ರು ಯಾವಾಗ ಓದ್ಯಾರ ಏನು. ಆದರೆ ಎಲ್ಲ ಧರ್ಮಗ್ರಂಥಗಳ ಸಾರನೂ ಅವ್ರು ಹೇಳ್ದಂಗೆ ಐತೆ. ಅದನ್ನು ಹೊರತಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ಬಿಟ್ಟು ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಧರ್ಮದ ತಾತ್ಪರ್ಯನೂ ಅವರ ಆಚರಣೆ ಒಳಗೆ ಐತೆ. ಯಾಕೆ ಹಿಂಗಾಕೈತಿ ಇದು ನೋಡ್ರಿ. ನೀವು ಜ್ಞಾನಿಗಳ ಜೀವನ ಚರಿತ್ರೆಯನ್ನು ತೆಗೆದು ನೋಡ್ರಿ, ಅವರ ಆಚಾರ ವಿಚಾರಗಳನ್ನು ತೆಗೆದು ನೋಡ್ರಿ. ಇವೆಲ್ಲ ಶ್ರುತಿ ವೇದ ಉಪನಿಷತ್ತುಗಳು ಹೇಳ್ಯಾವ ಅಂತಾರಲ್ಲ, ಹಂಗೆ ಇರ್ತಾವೆ. ಅದಕ್ಕೆ ಒಂದು ಗುಟ್ಟು ಮಳೆ ಹೆಚ್ಚಿಗೆ ಇರ್ತಾವೆ. ಇದ್ರೊಳಗೆ ಬರೀದ್ರಾಗ ಒಂದಿಟ್ಟು ಕಡಿಮೆ ಆಗಿರ್ಬೋದು. ಇದ್ರಾಗ ಬಡಿದ್ರಾಗ ಒಂದಿಟ್ಟು ಬರ್ದಿರ್ತಾರ, ಒಂದಿಟ್ಟು ಬರ್ದಿರೋದಿಲ್ಲ. ಆದರೆ ಅವರ ಆಚರಣೆಗಳು ಮಾತ್ರ ಹಂಗೆ. ಅದಕ್ಕೆ ಆ ಸದ್ಗುರುನಾಥ ಹೆಂಗೆ ನಡೆದಿರ್ತಾನೆ ಹಂಗೆ ನಡ್ಕೋತ ಹೋಗಿಬಿಟ್ರೆ ಎಲ್ಲ ವೇದ ಉಪನಿಷತ್ತುಗಳ ಸಾರಣ ಅಲ್ಲೇ ಬಂದ್ಬಿಡ್ತು. ನೀ ಸದ್ಬೋಧ ಚಂದ್ರಿಕೆ ಒಂದು ಓದ್ಕೊಂತ ಕುಂತ್ರೆ ಸಾಕು. ವೇದ ಉಪನಿಷತ್ತುಗಳು, ಶ್ರುತಿ ಪುರಾಣಗಳು ಎಲ್ಲ ಅದರ ಬಂದ್ಬಿಡ್ತಾವೆ. ಅದನ್ನ ಬಿಟ್ಟು ಬೇರೆ ಇಲ್ಲ. ಇದರೊಳಗೆ ಒಂದು ವಾಕ್ಯದೊಳಗೆ ಹೇಳಿದ ಅದ್ರೊಳಗೆ ಒಂದು ತಿಂಗಳ ಕಥೆ ಹೇಳ್ತಾರೆ. ಸದ್ಬೋಧ ಚಂದ್ರಿಕೆ ಒಂದು ಸಾಲಿನಾಗ ಹೇಳಿದ್ದ ಒಂದು ತಿಂಗಳ ಕಥೆ ಆಕತ್ತವ. ಅದಕ್ಕೆ ಅವ್ರು ಹೇಳಿದಂಥ ವಚನಗಳು ಏನದಾವಲ್ಲ, ಅವನ ಶ್ರವಣವನ್ನು ಲಕ್ಷ್ಯ ಕೊಟ್ಟು ಮಾಡಬೇಕು. ಶ್ರವಣ ಲೋಕೋತ್ತರ ಸಾಧನ. ಶ್ರವಣ ಅಷ್ಟೊಂದು ಶ್ರೇಷ್ಠ. ಯಾಕಂದ್ರೆ ಆ ಸದ್ಗುರುವಿನ ಆ ವಚನಗಳಲ್ಲಿ ಅಷ್ಟೊಂದು ಶಕ್ತಿ. ಆ ವಚನಗಳನ್ನು ನಮ್ಮ ಅಂತಃಕರಣಕ್ಕೆ ಮುಟ್ಟುವಂಗೆ ಯಾವಾಗ ನಾವು ಪ್ರಯತ್ನ ಮಾಡ್ತೇವೋ, ಯಾವಾಗ ಮನನ ಮಾಡ್ತೇವೋ, ಆವಾಗ ಮಾತ್ರ ಇದು ಸಿದ್ಧಿಸಕ್ಕೆ ಸಾಧ್ಯ. ಅದಕ್ಕೆ ನಮ್ಗೆ ಬಲವಾದ ನಂಬಿಕೆ ಇರ್ಬೇಕು. ಏನಪ್ಪ ಅಂದ್ರೆ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ವೇದವಾದಿ, ಸರ್ವೇ ಗುರುವಚನ. ಎಲ್ಲವೂ ಗುರುವಚನದೊಳಗೆ ಐತೆ ಅಂತ ಹೇಳಿ ನಮ್ಗೆ ಅಚಲವಾದ ನಂಬಿಕೆಯಿಂದ ನೀವು ಬೇರೆ ಏನು ಅದನ್ನ ಭಗವದ್ಗೀತೆ ಓದಬೇಕು, ಉಪನಿಷತ್ತು ಓದಬೇಕು, ವೇದ ಓದಬೇಕು, ಯಾವ ಬೇಕೆ ಬೇಡಬೇಡ, ಇಟ್ಕೊಳ್ಬೇಡ್ರಿ. ಯಾಕಂದ್ರೆ ಜೀವನ ಭಾಳ ಅತಿ ಕಡಿಮೆ ಅವಧಿ ಐತಿ. ಇವನ್ನೆಲ್ಲ ಕಲಿಬೇಕು, ಕೇಳಬೇಕು, ತಿಳ್ಕೊಬೇಕು, ಅರ್ಥಾನುಸಂಧಾನ ಮಾಡ್ಬೇಕು ಅಂದ್ರೆ ಜನ್ಮಗಳ ಹಿಡಿತಾವೆ. ಅದಕ್ಕೆ ಅದರೊಳಗೆ ನೇರ ಒಂದಿಷ್ಟು ಅದಾವು, ಒಂದಿಷ್ಟು ಸುತ್ತು ಬೆಳೆಸಿ ಅದಾವು. ಅದಕ್ಕೆ ಅದ್ರ ಬೆನ್ನ ಹತ್ತಿ ಹೋಗ್ಬಾರ್ದು. ಗುರು ಏನು ಹೇಳ್ಯಾನ ಪಾಲನೆ ಮಾಡೋದಂತೆ. ಉದಾಹರಣೆಗೆ ನೀವು ಭಗವದ್ಗೀತೆ ತೊಗೊಂಡು ಹೋದ್ರಂತೆ. ಭಗವದ್ಗೀತೆ ಓದ್ಬೇಕಂದ್ರೆ ಭಗವದ್ಗೀತೆ ಯಾವ ಸಂದರ್ಭದೊಳಗೆ ಹೇಳಿದ್ದು? ಮುಕ್ತಿನ ಇಚ್ಛೆಯಿಂದ ಹೇಳಿದ್ದಲ್ಲ ಅದು. ಜೀವನ ಮುಕ್ತನಿಗೆ ಬೋಧ ಮಾಡಿದ್ದಲ್ಲ ಅದು. ಕರ್ಮದಿಂದ ಹಿಂದೆ ಸರಿದವನಿಗೆ ಕರ್ಮದಲ್ಲಿ ತೊಡಗಬೇಕನ್ನೋ ಪ್ರಚೋದನೆಗಾಗಿ ಹೇಳಿದ್ದ. ಭಗವದ್ಗೀತೆ ಯಾವ ಸಂದರ್ಭದಲ್ಲಿ ಹೇಳಿದ್ದು? ಯಾರು ಕರ್ಮದಿಂದ ವಿಮುಖವಾಗಿ ದೇಹ ವಿಷಯಾದಿಗಳಲ್ಲಿ ಈ ದೇಹ ಆಕಾರ ರೂಪಗಳಲ್ಲಿ ಮೋಹಕ್ಕೊಳಗಾಗಿ
ಪಾಪ ಪ್ರಜ್ಞೆ ಕಾಡಿದ ಅವಳಿಗೆ ಅವನು ಬಡದೇವಿಸಿದ ಕೃಷ್ಣ. ಮತ್ತು ನೀವು ಭಗವದ್ಗೀತೆ ಓದ್ಕೊಂತ ಹೋಗ್ರಿ, ಎಲ್ಲರಿಗೂ ಇದು ನಂದ ಅನಿಸ್ತದೆ. ಕರಿಮೆ ಅಂತೆ, ಭಕ್ತಿ ಭಕ್ತನಂತೆ, ಜ್ಞಾನಿ ಅಂತೆ, ಎಲ್ಲವೂ ಅದಾವ ಅದರೊಳಗೆ. ಯಾರಿಗೆ ಯಾರ್ಯಾರು ಬೇಕು ಯಾವಾಗ ಬೇಕು ಹಂಗೆ ಉಪಯೋಗ ಮಾಡ್ಕೊತಾರೆ. ಹಂಗೆ ಉಪಯೋಗ ಮಾಡ್ಕೊಳಕ್ಕೆ ಭಗವದ್ಗೀತೆ ಅವಕಾಶ ಕೊಡ್ತದೆ. ಕಿಚಡಿ ಹಾಂ, ಅದಕ್ಕೆ ಸದ್ಬೋಧ ಚರಿತ್ರೆ ಓದ್ಕೊಂತ ಹೋಗ್ರಿ, ಅಲ್ಲಿ ಯಾವುದು ಅವಕಾಶ ಇಲ್ಲ. ಟೀಕಾ ತಾತ್ಪರ್ಯ ಬರೆಯೋಕ್ಕಾಗಲಿ ಅವಕಾಶ ಇಲ್ಲ. ಭಗವದ್ಗೀತೆಗೆ ಸಾಕಷ್ಟು ಮಂದಿ ಟೀಕೆಯನ್ನು ಬರೆದ್ರು, ತಾತ್ಪರ್ಯವನ್ನು ಬರೆದ್ರು, ಅರ್ಥನ ಅನೇಕ ಬಗೆಯಾಗಿ ಅರ್ಥವನ್ನು ಮಾಡಿದರು. ಆದರೆ ನೀವು ಸದ್ಬೋಧ ಚಂದ್ರಿಗೆ ಮಾಡ್ರಿ ಏನ್ರಿ, ನೇರ ಐತಿ ಅನುಭವ ನೇರವಾಗಿ. ಅದಕ್ಕೆ ಈ ಭಗವದ್ಗೀತೆಯನ್ನು ಉಪಯೋಗ ಮಾಡ್ಕೊಂಡು ತಮಗೆ ಕರಿಮೆ ಅಂತ ಹೇಳ್ತಾನೆ, ಭಕ್ತನ ಅಂತ ಹೇಳ್ತಾನೆ. ಹಿಂಗೆ ಬೇರೆ ಬೇರೆ ತಮಗೆ ಯಾರು ಪ್ರತಿಪಾದನೆ ಮಾಡಬೇಕು ಅನ್ನೋ ಇರ್ತಾರಲ್ಲ, ಅದನ್ನು ಉಪಯೋಗ ಮಾಡ್ಕೊತಾರೆ. ಭಗವದ್ಗೀತೆದ ಹಿಂಗೆ ಹೇಳುತ್ತೆ, ಭಗವದ್ಗೀತೆದ ಹೆಂಗೆ ಹೇಳುತ್ತೆ, ಅದನ್ನು ಉಪಯೋಗ ಮಾಡಿಕೊಂಡು ಅದರ ಮೇಲೆ ಅದೇನಂತಾರಲ್ಲ, ಇನ್ನೊಬ್ಬರ ಮೇಲೆ ಹೆಗಲ ಮೇಲೆ ಬಂದು ಗಿಟ್ಟು ಹೊಡಿದಂತಾರಲ್ಲ, ಹಂಗೆ ಭಗವದ್ಗೀತೆ ಸಹಾಯಕವಾಗಿ ತೊಗೊಂಡು ನಾನು ಕೆಲಸ ಸಾಧನೆ ಮಾಡ್ಕೊಂಡು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತದೆ ಭಗವದ್ಗೀತೆ. ಆದರೆ ಸದ್ಬೋಧ ಚಂದ್ರಿಕೆ ಆಗಲಿ, ಶ್ರುತಿ ಆಗಲಿ, ಅಷ್ಟಾವಕ್ರ ಸೂತ್ರ ಆಗಲಿ, ನೀವು ನೋಡ್ರಿ, ನೀವು ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಇಲ್ಲಿ ಏನೋ ಇಲ್ಲಿ ಅದರಂಗೆ ನೀನು ಆಗಬೇಕು, ನಿನಗೆ ಹೆಂಗೆ ಬೇಕಾದ ನಂಗೆ ಉಪಯೋಗ ಮಾಡ್ಕೊಳಂಗಿಲ್ಲ ಇಲ್ಲ. ಮತ್ತು ಬೇರೆ ಅರ್ಥ ಅನ್ನೋದು ಇಲ್ಲ. ಅರ್ಥ ಇದಂದ್ರೆ ಇಲ್ಲ. ಹಾಂ, ನೀ ಅದ್ರಂಗೆ ಆಗಬೇಕು. ಹಾಂ, ನೀ ಅದ್ರಂಗೆ ಆಗಬೇಕು. ಬೇರೆ ದಾರಿನೇ ಇಲ್ಲ. ಬೇರೆ ಯಾವ್ದಾರ ಮಾರ್ಗ ಐತೇನಪ್ಪ ಅಂದ್ರೆ, ಯಾವ್ದಾರ ಉಪಾಯ ಐತೇನ, ಸರಳ ಉಪಾಯ ಅಂದ್ರೆ ಇಲ್ಲ. ನೀ ತಿಳ್ಕೊಂಡಿರ್ಬೇಕು ಸರಳ ಉಪಾಯ, ಸ್ವಲ್ಪ ಸೇವಾ ಸತ್ಕರ್ಮ ಮಾಡಿಬಿಟ್ರೆ ಮುಕ್ತಿ ಆಗಿಬಿಡ್ತದ್ರಿ. ಮತ್ತು ಬರಬೇಕು ಅಲ್ಲಿಗೆ ನೀನು ಆ ನೇರ ವಿಚಾರಕ್ಕೆ, ಸಚ್ಚಿಂತನೆಗೆ ಬರಬೇಕು. ಅದು ಅಂತಕ್ಕಂಥೊಳಗೆ ಜಾಗ್ರ ಆಗಬೇಕು, ಅದು ನಿನಗೆ ಮನನ ಆಗಬೇಕು, ಅದು ಗಟ್ಟಿ ಆಗಬೇಕು. ಯಾವುದು ದೇಹ ನಾನು ಭಾವ, ದೇಹ ನಾನು ಭಾವ ಇಟ್ಕೊಂಡು ಎಷ್ಟು ಜನದೊಳಗೆ ಉಗ್ರ ತಪಸ್ಸು ಮಾಡಿದ್ರಿ, ಎಷ್ಟು ಜನಮರ ಮಂತ್ರ ವೇದ ಉಪನಿಷತ್ತುಗಳನ್ನು ಓದಿದ್ರಿ. ದೇಹ ನಾನಂತದೆ ಇದ್ರ ಮೇಲಿನ ಮೋಹ ಬಿಡಲ್ಲ ಅಂದ್ರೆ ಎಷ್ಟು ಕೋಟಿ ಜನದೊಳಗೆ ನೀನು ಕಳೆದ್ರೂ ಸದ್ಯಕ್ಕೆ ಮುಕ್ತನ ಸಾಧ್ಯ. ಅದಕ್ಕೆ ಅದೇನಂತಾರಲ್ಲ ಭಗವದ್ಗೀತಾ ಕಿಚಡಿ ಒಂದು ಬರ್ತದ ಮತ್ತೆ वेद पिक्की है, उपनिषद स्पष्ट है, भगवत गीता खिचड़ी है, स्वानुभव श्रेष्ठ है. ಖರೆ ಇವನ್ನ ನೀವು ಬಹಿರಂಗದೊಳಗೆ ಹೇಳಿಕೊಳ್ಳಿ ಮಂದಮತಿಗೆ ಭಗವದ್ಗೀತೆ ಹೇಳಿದ್ರು, ನೀವು ಹೇಳಿದಲ್ಲಿ ಇದು ಅವ್ರು ಹೇಳಿದ್ದನ್ನು ಇವನ್ನೆಲ್ಲ ಋಷಿಗಳು ಸತ್ಪುರುಷರು ಹೇಳಿದಂಥ ಮಾತುಗಳನ್ನು ಮುಚ್ಚಿಡ್ತಾರೆ. ಇವನ ಮುಚ್ಚಿರ್ತಾರೆ. ಯಾಕಂದ್ರೆ ಆಗಲ್ಲ ಹೇಳಿದ್ನಲ್ಲ, ಒಂದು ಗಿಟ್ಟು ಹೊಡ್ಯಾಕ ಭಗವದ್ಗೀತೆ ಕಿಚಡಿ ಅಂತ ಹೇಳ್ಯಾರ. ಇಲ್ಲಿ ನೀವು ಭಗವದ್ಗೀತೆ ಹೋಗ್ಬೇಕು, ನಿನ್ನ ಅನುಭವ ಏನೈತಿ ಹೇಳಪ್ಪ. ಈ ಲೋಕ ಸತ್ಯ ಮಿಥ್ಯ, ಅಷ್ಟಾವಕ್ರ ಸೂತ್ರದೊಳಗೆ ಜನಕ್ಕೆ ಮತ್ತೊಂದು ಏನು ಕೇಳಲಿಲ್ಲ. ಅಲ್ಲಿ ಅತ್ಯಂತ ಶ್ರೇಷ್ಠವಾದ ಗ್ರಂಥ. ಯಾರಿಗೆ ನೇರವಾಗಿ ತಿಳ್ಕೊಬೇಕಂದಾರಿಗೆ ಸುತ್ತಿ ಬಳಸಿ ಹೋಗೋರಿಗೆ ಹೋಗ್ಬೋದು, ಭಗವದ್ಗೀತೆ ಹೋಗ್ಬೋದು, ವೇದ ಉಪನಿಷತ್ತು ಅಧ್ಯಯನ ಮಾಡ್ಬೋದು. ಆದರೆ ಸದ್ಬೋಧ ಚಂದ್ರಿಕೆ, ಆತ್ಮ ಶ್ರುತಿ, ಅಷ್ಟಾವಕ್ರ ಸೂತ್ರ ಇವು ನೇರ ಗ್ರಂಥಗಳು. ಇಲ್ಲಿ ಹಿಂಗಾಗ್ಬೇಕಂದ್ರೆ ಹಿಂಗಾಗಬೇಕು. ಮತ್ತೊಂದು ಬೇರೆ ಏನಾರ ಉಪಾಯ ಐತೆ ಅಂದ್ರೆ ಇಲ್ಲ, ಉಪಾಯ ಇಲ್ಲ. ನಾವು ಕೇಳ್ತೇವಲ್ಲ ಎಲ್ಲರೂ ಪೂಜಾರಿ ಅಂತಿಲ್ಲ, ಇಲ್ಲಿ ಕೇಳ್ತೇವಲ್ಲ ಏನು ಪರಿಹಾರ ಕೇಳಿ, ಹಿಂಗೆ ಆಲ್ಕಾರ ಹಿಂಗೆ ಮಾಡಿರಿ, ಹಿಂಗೆ ಆಲ್ಕಾರ ಹಿಂಗೆ ಮಾಡಿರಿ, 3-4 ದಾರಿ ಹೇಳಿಬಿಡ್ತಾರೆ. ಹೌದಲ್ಲ? ಹಂಗೆ ಇಲ್ಲಿ ಯಾವ ಅವಕಾಶ ಇಲ್ಲ. ಇಲ್ಲಿ ಇರೋದು ನೇರ ಸತ್ಯವನ್ನು ತಿಳ್ಕೊಳೋದು, ಸತ್ಯನ ಏನಾಗಿದೆ, ಅಸದ್ದ ಕೂಡ ಸಂಬಂಧವನ್ನು ಕಳ್ಕೊಳೋದ. ಅಸದ್ ವಸ್ತು ಆದಂಥ ಈ ಜಗತ್ತು, ಈ ಶರೀರ, ಇವು ವಿಷಮನ ಅದಾವೆ. ಇದ್ರ ಜೋಡಿ ಸಂಬಂಧ ಇಟ್ಕೊಂಡು ನಾನು ಎಲ್ಲ ಮಾಡ್ತೇನೆ ಅಂದ್ರೆ ಸಾಧ್ಯ. ಇದ್ರ ಜೋಡಿ ಸಂಬಂಧ ಇಟ್ಕೊಂಡು ನಾನು ನಿತ್ಯ ಸುಖಿ ಆಗಿರ್ತೇನೆ ಅಂದ್ರೆ ಸಾಧ್ಯ. ಅರ್ಥಾತ್ ಅಂದ್ರೆ ದೇಹ ನಾನು ಭಾವ ಇಟ್ಕೊಂಡು ನಾನು ಜೀವನ ಮುಕ್ತನ ಆಗ್ತೇನೆ ಅಂದ್ರೆ ಸಾಧ್ಯ. ಯಾರಿಗೆ ದೇಹ ಭಾವ ಅಳದಿರ್ತತಿ, ಜಗತ್ತಿನ ಹಂಗೆ ತೊರೆದಿರ್ತಾನ,
ಅವನಿಗೆ ಮಾತ್ರ ಶಾಂತಿ ಲಭಿಸ್ತದೆ. ಎಲ್ಲಿವರೆಗೆ ದೇಹದ ಭಾವ, ಜಗದ ಮೇಲೆ ಮಮಕಾರ ಇರ್ತೈತಿ, ಜಗತ್ತಿನೊಳಗೆ ಏನರ ಪಡಿಬೇಕನ್ನೋ ಆಸೆ ಉಳಿದಿರ್ತೈತಿ, ಅಲ್ಲಿವರೆಗೆ ದುಃಖ ತೆಪ್ಪುವುದಿಲ್ಲ. ಯಾವ ಕ್ಷಣದೊಳಗೆ ನಿನ್ನೊಳಗೆಲ್ಲ ಆಸೆಗಳು ಅಳದ ಪಡಿಬೇಕನ್ನೋ ಇಚ್ಛೆ ಅಳಿತೈತಿ, ಆ ಕ್ಷಣದೊಳಗೆ ನಿನ್ನೊಳಗೆ ಶಾಂತಿ ಹುಡ್ಕೊಂಡು ಬಂದ್ಬಿಡ್ತದೆ. ಅದು ಇದ ಕ್ಷಣದೊಳಗೆ ಆಗ್ಬೋದು. ಅದಕ್ಕೆ ನಿನ್ನ ಅಂತಃಕರಣ ಎಷ್ಟು ಸ್ವಚ್ಛ ಐತಿ ಅದರ ಮೇಲೆ. ಅಂತಃಕರಣ ಸ್ವಚ್ಛ ಆಗಿಬಿಟ್ರೆ ಅಂದರೆ ಯಾವ ಕ್ಷಣದೊಳಗಾದ್ರೂ ಶಾಂತಿ, ಆನಂದದ ಅನುಭೂತಿ ಆಗ್ತದೆ. ಎಲ್ಲಿ ಕುಂತಲ್ಲಿ ಆನಂದ. ಆದರೆ ನಾವು ಇದನ್ನು ಸಾದಾ ಪಥದೊಳಗೆ, ಈ ದಾರಿ ಒಳಗೆ, ಈ ಮಾರ್ಗದೊಳಗೆ ನಡಿಬೇಕು. ಇದ ಕರ್ಮ. ಕರ್ಮ ಅಂದ್ರೆ ಮತ್ತೊಂದಿಲ್ಲ, ಈ ದಾರಿ ಒಳಗೆ ನಡೆದ ಕರ್ಮ. ಅಂದ್ರೆ ಶ್ರವಣ ಮನನ ನಿಧಿದ್ದೆ. ಮತ್ತು ಇದನ್ನು ಮಾಡೋದನ್ನ ಹಂಗೆ ಮುಕ್ತಿ ಆಕತ್ತೆ ಅಂದ್ರೆ ಸಾಧ್ಯ ಇಲ್ಲದ ಮಾತು. ಇದನ್ನು ಮಾಡೋದನ್ನ ಹಂಗೆ ಏನಾರ ಮಾಡಿ ಮುಕ್ತಿ ಪಡಿತೇನೆ ಅಂದ್ರೆ ಸಾಧ್ಯ ಇಲ್ಲದ ಮಾತು. ಅದಕ್ಕೆ ಕೋಟಿ ಜನ್ಮದಳು ಉಗ್ರ ತಪಸ್ಸು ಮಾಡಿದರೂ ಇದಕ್ಕೆ ಸಾಧ್ಯ ಇಲ್ಲ ಅಂತ ನಿಜಗುಣರು ಹೇಳ್ಯಾರ. ನಾ ಹೇಳಿದ್ದಲ್ಲ ಮತ್ತೆ. ಅದಕ್ಕೆ ಇವನು ನಾವು ಅಂಥ ವೇದ ಉಪನಿಷತ್ತುಗಳಿಗೆ ಹೇಳಿದಂಥ ವಾಕ್ಯಗಳನ್ನು ಮುಚ್ಚಿಟ್ಟೆವು, ಶ್ರುತಿ ಪುರಾಣಗಳಲ್ಲಿ ಬಂದಂಥ ನೇರವಾದ ನುಡಿಗಳನ್ನು ಮುಚ್ಚಿಟ್ಟೆವು, ನಿಜಗುಣರು ಹೇಳಿದಂಥ ಅಂಥ ತತ್ವಪದಗಳನ್ನು ಮುಚ್ಚಿಟ್ಟೆವು, ಶಿವಾನಂದರು ಸಿದ್ಧಾರರು ಹೇಳಿದಂಥ ವಿಚಾರಗಳನ್ನು ಮುಚ್ಚಿಟ್ಟೆವು. ನಮಗೇನು ಅನುಕೂಲ ಬೇಕಲ್ಲ ಅದನ್ನು ಉಪಯೋಗ ಮಾಡ್ಕೊತೇವೆ. ಹಾಗಾಗಿ ನಮಗೆ ಜಗತ್ತಿನೊಳಗೆ ಹೆಂಗೆ ಬಾಳೆ ನಡೆದಲ್ಲ ಹಂಗೆ ಅಧ್ಯಾತ್ಮದವರು ಹಂಗೆ ತಿಳ್ಕೊಂಡೇವು. ಸಂಸಾರದೊಳಗೆ ಅನುಕೂಲ ಆದದ್ದನ್ನು ಹಿಡ್ಕೊತೇವೆ, ಪ್ರತಿಕೂಲ ಆದದ್ದನ್ನು ಅನುಕೂಲ ಆಕಾರ ಬೀಗ್ರಿ ಅಂದ್ರೆ ಬರ್ರಿ ಅಂತೇವು. ಬೀಗ್ರಿ ಏನಾರ ಕೇಳಕ್ಕೆ ಬರ್ತಾರಂದ್ರೆ ಮನ್ಯಾಗಿಲ್ರಿ ಅಂತ. ಹೌದು, ಹಂಗಾದ್ರೆ ಅದಕ್ಕೆ ಇದನ್ನು ವಿಚಾರವನ್ನು ನಾವು ಮಾಡಬೇಕು. ಇದು ಅನುಕೂಲ ಪ್ರತಿಕೂಲಗಳನ್ನ ಆವರಿಸ್ಕೊಂಡಿಲ್ಲ. ಇದು ಯಥಾರ್ಥ ಜ್ಞಾನದಿಂದ ಸಾಧ್ಯ ಐತಿ. ಜ್ಞಾನ ಇದನ್ನು ಗಳಿಸೋದಿಲ್ಲ. ಜ್ಞಾನವನ್ನು ಮಾಡ್ಕೊಂಡ್ರೆ ಈ ಮನುಷ್ಯ ಜನ್ಮ ತರ್ತದೆ. ಅದಕ್ಕೆ ಸತತ ಪ್ರಯತ್ನದಿಂದ ಈ ಜ್ಞಾನವನ್ನು ಮಾಡ್ಬೋದು. ಅದಕ್ಕೆ ಸತ್ಸಂಗ, ಶ್ರವಣ ಬಹಳ ಮುಖ್ಯ. ಶ್ರವಣ ಲೋಕೋತ್ತರ ಸಾಧನ. ಸಕಲ ಸಾಧು ಸಂತ